ಅಗ್ನಿಪರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಏಪ್ರಿಲ್ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾದ ಬದಲಾವಣೆ ನಿಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ ಹಲವಾರು ಯೂಟ್ಯೂಬಲ್ಲಿ ನೋಡ್ಬಿಟ್ಟಿರ್ತೀರ, ಚಾನಲ್ಗಳಲ್ಲಿ ಸುಮಾರು ಜನ ಹೇಳ್ಬಿಟ್ಟಿದ್ದಾರೆ ವಿಚಾರ. ಏನಂದರೆ ಶನಿ ಬದಲಾವಣೆ ಆಗ್ತಾ ಇದೆ. ಮಾರ್ಚ್ 28, 2025ಕ್ಕೆ ಶನಿ ಬಂದು ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗಿ ಕುಂಭರಾಶಿಗೆ ಜನ್ಮ ಶನಿ ಪ್ರಭಾವ ದೂರ ಆಯಿತು, ಅಂತ್ಯ ಶನಿ ಪ್ರಾರಂಭ ಆಯಿತು ಅನ್ನುವಂಥ ಮಾಹಿತಿ ನಿಮ್ಗೆ ಗೊತ್ತು. ಒಂದು ವಿಷಯ ತಿಳ್ಕೊಳ್ಳಿ ವೀಕ್ಷಕರೇ, 7.5 ಮೊದಲನೇ ಭಾಗ ಬಂದು ಟೆಸ್ಟಿಂಗ್ ಟೈಮ್ ಆದರೆ ಜನ್ಮ ಶನಿ 2ನೇ ಭಾಗ ಇಷ್ಟು ದಿನ ಇದ್ದಂಥದ್ದು ನಿಮಗೆ ಜನ್ಮ ಶನಿ ಪ್ರಾಬ್ಲಮ್ಸ್. ಇನ್ನು ಮುಂದೆ ಬರುವಂತಹ 2.5 ವರ್ಷ ಸಲ್ಯೂಷನ್ಸು. ಹಾಗಾಗಿ ಕುಂಭರಾಶಿಯವರು ನೆಮ್ಮದಿಯಾದಂಥ ನಿಟ್ಟುಸಿರು ಬಿಡ್ಬೋದು. ಯಾವುದೇ ತೊಂದರೆ ಇಲ್ಲ, ಯಾವುದೇ ಸಮಸ್ಯೆಗಳು ನಿಮ್ಗೆ ಆಗೋಲ್ಲ. ಆದರೆ ಈ ಅಂತ್ಯ ಶನಿಯಲ್ಲಿ ನಿಮಗೆ ಬಹಳ ಬುದ್ಧಿಯನ್ನು ಕಲಿಸ್ಕೊಡ್ತಾರೆ. ಯಾರು? ಶನಿ. ನಿಮ್ಮ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ಸ್ ಕೊಡ್ತಾರೆ, ಪ್ಲಸ್ ನಿಮಗೆ ಬುದ್ಧಿಯನ್ನು ಕಲಿಸ್ಕೊಡ್ತಾರೆ. ಇದ್ರ ಬಗ್ಗೆ ಮಾಹಿತಿ ಇರಲಿ. ಅಂದರೆ ಸಂತೋಷ ಸುದ್ದಿ ಏನಪ್ಪ ಅಂದರೆ ಕುಂಭರಾಶಿಯವ್ರಿಗೆ ನಿಮಗೆ ಜನ್ಮ ಶನಿ ಪ್ರಭಾವ ದೂರ ಆಯಿತು. ಆಮೇಲೆ ಈ ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ಬದಲಾವಣೆಗಳೇನಿಲ್ಲ. ಯಾಕೆಂದರೆ ಕುಜ ಒಬ್ಬರು ಮತ್ತು ಸೂರ್ಯ ಇಬ್ಬರೇ ಬದಲಾವಣೆ ಆಗೋದು. 2ನೇ ತಾರೀಕು ಕುಜ ನಿಮಗೆ 5ನೇ ಮನೆಯಿಂದ 6ನೇ ಮನೆಗೆ ಬರ್ತಾರೆ. ಇನ್ನು ಸೂರ್ಯನ ಬದಲಾವಣೆ ಆಗುತ್ತೆ. ಬಿಟ್ಟರೆ ಇನ್ನೇನು ದೊಡ್ಡ ಬದಲಾವಣೆಗಳಿಲ್ಲ. ಸಣ್ಣ ಪುಟ್ಟ ಈಗ 6ನೇ ತಾರೀಕು ರಾಮನವಮಿ ಇದೆ, ಏಪ್ರಿಲ್ 6ನೇ ತಾರೀಕು. ಏಪ್ರಿಲ್ 8ನೇ ತಾರೀಕು ಶುಕ್ರ ಜಯಂತಿ ಇದೆ. ಬೆಂಗಳೂರು ಕರಗ ಬಂದು ಏಪ್ರಿಲ್ 12ನೇ ತಾರೀಕಿದೆ. ಇದೆಲ್ಲ ಒಂದು ಸ್ವಲ್ಪ ನಡೆಯುವಂಥ ವಿಶೇಷತೆಗಳಾದರೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ನೋಡಿ. ಸೂರ್ಯನಿಂದಾಗಲಿ, ಬುಧನಿಂದಾಗಲಿ, ಗುರುವಿಂದಾಗಲಿ, ಶುಕ್ರನಿಂದಾಗಲಿ, ಚಂದ್ರನಿಂದಾಗಲಿ ಹಾಗೂ ರಾಹುವಿನಿಂದಾಗಲಿ ನಿಮ್ಗೆ ಯಾವುದೂ ಸಮಸ್ಯೆಗಳು ಬರಲ್ಲ. ಯಾಕಂದರೆ ಅಷ್ಟೂ ಜನನು 2ನೇ ಮನೆ ಹಾಗೂ 4ನೇ ಮನೆಯಲ್ಲಿದ್ದಾರೆ. ಗುರು 4ನೇ ಮನೆಯಲ್ಲಿದ್ದಾರೆ. ಇನ್ನು ಉಳಿದ 5 ಗ್ರಹಗಳು ನಿಮಗೆ 2ನೇ ಮನೆಯಲ್ಲಿದೆ. ಇನ್ನು 8ನೇ ಮನೆಯಲ್ಲಿ ಕೇತು ಇದೆ. ಸಾಧಾರಣವಾಗಿ ಏನಾಗುತ್ತೆ, ದ್ವಿತೀಯ ಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಇಷ್ಟೂ ಕೂಡ ಆಕ್ಟಿವೇಟ್ ಆಗೋದ್ರಿಂದ 5 ಗ್ರಹಗಳಲ್ಲಿ ಪಂಚಗ್ರಹ ಕೂಟ ಪ್ಲಸ್ ಚಂದ್ರ ಬಂದು ಸೇರಿದಾಗ ಷಷ್ಠಗ್ರಹ ಕೂಟ, ಈ ಥರ 6 ಗ್ರಹಗಳ ಕೂಟ ಆಗ್ತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಒಂದು ದೊಡ್ಡ ರಿಲೀಫ್ ಸಿಗ್ತಾ ಇದೆ. ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ನಾನು ನಿಮಗೆ ಗುರುಬಲ ಇಲ್ಲ ಅಂತ ಹೇಳ್ತೀನಿ. ಆದರೆ ಮೇ ತಿಂಗಳ ಮಾಸ ಭವಿಷ್ಯ ಬಂದಾಗ ಗುರುಬಲನೂ ಪ್ರಾರಂಭ ಆಗುತ್ತೆ. ಒಂದು ಕಡೆ ಶನಿಯ ಜನ್ಮ ಶನಿ ನಿವಾರಣೆ ಆದರೆ, ಇನ್ನೊಂದು ಕಡೆ 1 ತಿಂಗಳಾದಮೇಲೆ ಗುರುಬಲ ಪ್ರಾರಂಭ ಆಗ್ತಾ ಇದೆ. ಒಂದು ಸಂತಸದ ಮಾಹಿತಿ ಅಂತ ಹೇಳ್ಬೋದು. ಈ ತಿಂಗಳು ಹಾಗಾದರೆ ಏನೇನು ಬದಲಾವಣೆ ಆಗ್ಬೋದು, ಎಷ್ಟೆಲ್ಲ ಪಾಸಿಟಿವ್ಸ್ ಇದೆ, ಏನೇನು ನೆಗೆಟಿವ್ಸ್ ಇದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ಸರ್ಕಾರದ ಕೆಲಸ ಮಾಡುವಂಥವ್ರಿಗೆ ಭಾಳ ತುಂಬ ಚೆನ್ನಾಗಿದೆ. UPSC, KPSC ಈ ಥರ ಸಿವಿಲ್ ಸರ್ವಿಸಸ್ಗೆ ಹೋದವರು, ಮತ್ತು ಯಾರ್ಯಾರು ಎಕ್ಸಾಮ್ಸ್ ಗೌರ್ಮೆಂಟ್ ಎಕ್ಸಾಮ್ಸ್ ತೊಗೋತಾ ಇದ್ದೀರೋ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಸ್ನೇಹಿತರು ನಿಮಗೆ ಸಹಾಯ ಮಾಡ್ತಾರೆ. ಆಮೇಲೆ ನಿಮಗೆ ಕಳ್ಳತನವಾಗಿರ್ತಕ್ಕಂಥ ವಸ್ತುಗಳು ಸಿಗುವಂತಹ ತಿಂಗಳು ಅಂತಂದರೆ ನಂಬಿ ಎಷ್ಟು ಚೆನ್ನಾಗಿದೆ ಅಂತ. ಜೊತೆಗೆ ಯಶಸ್ಸು, ಅಭಿವೃದ್ಧಿ, ಆದಾಯದ ಮೂಲ ಲಾಭಗಳು, ಹಿರಿಯರ ಆಶೀರ್ವಾದ ಇದೆಲ್ಲ ತೃಪ್ತಿಯಾಗಿ ಸಿಗುತ್ತೆ. ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆ ಇರೋದಿಲ್ಲ. ಈ ತಿಂಗಳು ಕುಂಭರಾಶಿಯವರಿಗೆ ಅತ್ಯಂತ ಶ್ರೇಷ್ಠ ವಿದ್ಯೆಗಳು ಅಭಿವೃದ್ಧಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸಂತೋಷ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ವಿದೇಶದಲ್ಲಿ ಓದುವಂಥ ವಿದ್ಯಾರ್ಥಿಗಳಾಗ್ಬೋದು, ಸ್ವದೇಶದಲ್ಲಿ ಆಗ್ಬೋದು, ಎಲ್ಲ ಕಡೆಯೂ ವಿದ್ಯಾಭ್ಯಾಸಕ್ಕೆ ತೊಂದರೆ ಇಲ್ಲ. ಇನ್ನು ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿನೇ ಇದೆ ಹೊರತು ಕುಂಠಿತ ಇಲ್ಲ. ಉದ್ಯೋಗದಲ್ಲಿ ಈಗೀಗ ಬದಲಾವಣೆಗಳು ಶುರು ಆಗುತ್ತೆ. ಆ ಬದಲಾವಣೆ ಹೊಸ ಉದ್ಯೋಗನೂ ಆಗ್ಬೋದು, ಇರೋ ಉದ್ಯೋಗದಲ್ಲಿ ಬದಲಾವಣೆ ಆಗಿ ಸ್ಥಿರತ್ವ, ಸ್ಟೆಬಿಲಿಟಿ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಸಹಕಾರ ಹೆಚ್ಚು ಸಿಗುತ್ತೆ ನಿಮಗೆ. ಯಾರ್ಯಾರು ಸರ್ಕಾರದ ಜೊತೆಗೆ ವ್ಯಾಪಾರದ ಸಂಬಂಧ ಇಟ್ಕೊಂಡಿದ್ದೀರಾ ಅಂಥವ್ರಿಗೂ ಅಭಿವೃದ್ಧಿ ಇದೆ. ವ್ಯಾಪಾರ ಮಾಡುವಂಥವ್ರಿಗೆ ಹೊಸ ಹೊಸ ಪ್ರಯತ್ನಗಳು, ಹೊಸ ಹೊಸ ಫ್ರ್ಯಾಂಚೈಸಿಗಳು ತೊಗೊಳ್ಬೋದು, ಹೊಸದಾಗಿ ವ್ಯಾಪಾರ ಶುರು ಮಾಡ್ಬೋದು. ಕುಂಭರಾಶಿಯವರು ತುಂಬ ಒಳ್ಳೆ ಫಲ ಇದೆ. ಆದರೆ ಜಾತಕ ನೋಡಿ ನಿಮಗೆ ವ್ಯಾಪಾರದ ಯೋಗ ಇದೆ ಅಂತ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ವಿವಾಹದ ಸುಖ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಕುಟುಂಬದ ಹಿರಿಯರಿಂದ ನಿಮಗೆ ಸಹಾಯ ಮತ್ತು ಆಶೀರ್ವಾದ ಸಿಗುತ್ತೆ. ನಿಮ್ಮ ಪ್ರಯತ್ನ ಸ್ವಲ್ಪ ಬಲಿಷ್ಠವಾಗಿರಬೇಕು. ಅದರ ಜೊತೆಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳಾದರೂ ಕೂಡ ಅದೆಲ್ಲ ಬ್ಯಾಲೆನ್ಸಬಲ್, ಅವೆಲ್ಲ ಏನು ದೊಡ್ಡ ಸಮಸ್ಯೆ ಆಗಲ್ಲ. ಸಂಪತ್ತಿನ ಶೇಖರಣೆ ಅಥವಾ ಸಂಪತ್ತಿನ ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಸಿಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಎಲ್ಲರ ಸಹಕಾರ ಸಿಗುತ್ತೆ. ನಿಮ್ಮ ಅಭೀಷ್ಟಗಳು ಸಿದ್ಧಿಯಾಗುವಂತಹ ಮಾಸ ಈ ಮಾಸ ಪ್ರಾರಂಭ ಆಗುತ್ತೆ.
ಈ ತಿಂಗಳೆಲ್ಲ ಸಿಕ್ಬಿಡುತ್ತೆ ಅಲ್ಲ, ಈ ತಿಂಗಳಿಂದ ಪ್ರಾರಂಭ ಆಗುತ್ತೆ ಒಳ್ಳೆಯದು. ಶತ್ರುಗಳನ್ನು ನಿಗ್ರಹಿಸ್ತೀರಾ, ಪ್ರಾಣಿ ಪ್ರೀತಿ ಹೆಚ್ಚಾಗುತ್ತೆ, ಪಕ್ಷಿ ಪ್ರೀತಿ, ಪ್ರಕೃತಿ ಪ್ರೀತಿ ಹೆಚ್ಚಾಗುತ್ತೆ ನಿಮ್ಮಲ್ಲಿ. ಆ ಶತ್ರುಗಳು ನಿಮ್ಮಿಂದ ದೂರ ಹೋಗೋದು ಅದು ಭಾಳ ಇಂಪಾರ್ಟೆಂಟು. ಮದುವೆ ಅಥವಾ ಇನ್ನಿತರ ಶುಭ ಕಾರ್ಯಗಳ ವಿಚಾರವಾಗಿ ನಿಮ್ಗೆ ಅನುಕೂಲಗಳಾಗುತ್ತೆ. ನಿಮಗೆ ಸೈಟ್ ಇತ್ತಂದರೆ ಮನೆ ಕಟ್ಟಕ್ಕೆ ಶುರು ಮಾಡ್ಬೋದು, ಅಥವಾ ಸೈಟ್ ತೊಗೊಳ್ಬೋದು, ಮನೆ ತೊಗೊಳ್ಬೋದು, ಫ್ಲ್ಯಾಟ್ ತೊಗೊಳ್ಬೋದು, ಅಥವಾ ವ್ಯವಸಾಯದ ಭೂಮಿ ತೊಗೊಳ್ಬೋದು. ಇದೆಲ್ಲ ತುಂಬ ಚೆನ್ನಾಗಿದೆ. ವ್ಯವಸಾಯ ಮಾಡುವಂಥ ರೈತರಿಗಂತೂ ಈ ತಿಂಗಳು ತುಂಬ ಚೆನ್ನಾಗಿರ್ತಕ್ಕಂಥ ಉತ್ತಮ ಫಲ. ಅಧಿಕಾರಿಗಳಿಗೆ ಬಹಳಷ್ಟು ಅದೃಷ್ಟ ಅಥವಾ ಅದ್ಭುತ ಅನ್ನುವಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಸಮೃದ್ಧವಾದ ಸಂತಾನ ಅಭಿವೃದ್ಧಿ ಆಗುವಂಥದ್ರಲ್ಲಿ ಸಂದೇಹ ಇಲ್ಲ. ಪ್ರಶಂಸನೀಯವಾಗಿರ್ತಕ್ಕಂಥ ಗುಣಗಳು ನಿಮ್ಮಲ್ಲಿ ಅಭಿವೃದ್ಧಿಯಾಗಿ ಅಧಿಕಾರತ್ವ ಪ್ರಾಪ್ತಿಯಾಗುತ್ತೆ. ರಾಜಕೀಯದಲ್ಲಾಗ್ಬೋದು, ಅಥವಾ ಗ್ರಾಮ ಲೆಕ್ಕ ಪರಿಶೋಧಕರಾಗ್ಬೋದು, ಗ್ರಾಮದ ಮುಖಂಡರಾಗ್ಬೋದು. ಈ ಥರ ಅಧಿಕಾರ ನಿಮಗೆ ಸಿಗುವಂಥ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ. ಜೊತೆಗೆ ಸ್ತ್ರೀಯರಿಂದ ಹೆಚ್ಚು ಪ್ರೀತಿಯನ್ನು ಹೊಂದುತ್ತೀರಾ. ಸ್ತ್ರೀಯರಿಗೂ ಪುರುಷರಿಂದ ಹೆಚ್ಚು ಪ್ರೀತಿ ಸಿಗುತ್ತೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಪಾಲ್ಗೊಳ್ತೀರಾ. ಲಘುವಾಗಿರ್ತಕ್ಕಂಥ ವಸ್ತುಗಳನ್ನು ನೀವು ಖರೀದಿ ಮಾಡ್ತೀರಾ. ಜೊತೆಗೆ ಬಂಗಾರ ಇತ್ಯಾದಿ ಖರೀದಿ ಮಾಡೋದು ಕೂಡ ತುಂಬ ನಿಮಗೆ ಮನಸ್ಸು ಹೆಚ್ಚಾಗುತ್ತೆ. ರೋಗವನ್ನು ದೂರ ಮಾಡಿಕೊಳ್ಳುವಂತಹ ಅತ್ಯಂತ ಸಂತೋಷದ ಸಮಯ ಇದಾಗಿದ್ದು, ಜೊತೆಗೆ ಪರರಿಗೆ ಉಪಕಾರವನ್ನು ಮಾಡುವಂಥವರು. ಸಂಪತ್ತಿನ ಮೇಲೆ ಆಸೆ, ಡಿಸೈರ್ಸ್ ಜಾಸ್ತಿ ಆಗುತ್ತೆ. ಜ್ಞಾನ ವೃದ್ಧಿ ಆಗುತ್ತೆ. ಸಂಪಾದನೆ ಜಾಸ್ತಿ ಆಗುತ್ತೆ. ಯುಕ್ತಿಯನ್ನು ಭಾಳ ಉಪಯೋಗಿಸ್ಕೊಂಡು ಬುದ್ಧಿವಂತಿಕೆ ಅಭಿವೃದ್ಧಿಯನ್ನು ನೀವು ಪಡಿತೀರಾ, ಅದರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಪ್ರವೀಣ್ಯತೆಯನ್ನು ಪಡಿತೀರಾ. ಸ್ವಲ್ಪ ಚುರುಕುತನ ಜಾಸ್ತಿ ಆಗುತ್ತೆ. ಸೋಂಬೇರಿತನ ದೂರ ಆಗುತ್ತೆ. ಶ್ರೀಮಂತರಾಗಬೇಕನ್ನುವಂಥ ಆಸೆ ನಿಮ್ಮಲ್ಲಿ ಹೆಚ್ಚು ಈ ತಿಂಗಳಿಂದ ಉತ್ಪತ್ತಿ ಆಗುತ್ತೆ. ತಕ್ಕ ಮಟ್ಟಿಗೆ ನಿಮಗೆ ಸುಖವನ್ನು ಅನುಭವಿಸ್ತೀರಾ. ವಾಹನ ಸವಾರರಿಗೆ ವಾಹನ ಸುಖ ಹೆಚ್ಚು ಪ್ರಾಪ್ತಿ ಇದೆ. ಜೊತೆಗೆ ಹಾಸ್ಯಪ್ರಿಯರಾಗ್ತೀರಾ. ಎಲ್ಲರನ್ನೂ ನಗಿಸ್ತೀರಾ, ನೀವು ನಗ್ತೀರಾ, ಖುಷಿಯಾಗಿರ್ತೀರಾ. ಆಮೇಲೆ ಯಾರ್ಯಾರು ನೀವು ಒಂದು ನಿರ್ಧಾರ ತಗೊಳ್ಬೇಕು ಅಂತ ಅನ್ಕೋತೀರಿ, ಏನಾದರೂ ಇಂಪಾರ್ಟೆಂಟ್ ನಿರ್ಧಾರ ಜೀವನದ ಬಗ್ಗೆ ಅಥವಾ ಮುಂದಿನ ಫ್ಯೂಚರ್ ಬಗ್ಗೆ ನಿರ್ಧಾರ, ಅಂಥವ್ರು ಮಾತ್ರ ಸ್ವಲ್ಪ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ನಿರ್ಧಾರ ತಗೊಳ್ಳಿ. ಧಾರ್ಮಿಕತೆ ಹೆಚ್ಚಾಗುತ್ತೆ ನಿಮ್ಮಲ್ಲಿ. ಆಮೇಲೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಹೆಚ್ಚು ಮಾಡ್ತೀರಾ. ಸದಾ ಸುಖಿಯಾಗಿರ್ತೀರಾ. ಈ ತಿಂಗಳು ಉತ್ತಮವಾದ ಆಹಾರವನ್ನು ಅನುಭವಿಸ್ತಕ್ಕಂಥವ್ರಾಗ್ತೀರಾ. ಸಾಧಾರಣವಾಗಿ ನಿಮ್ಮ ದೇಹದ ಸಮಸ್ಯೆಗಳು ನಿವೃತ್ತಿಯಾಗಿ ಒಳ್ಳೆ ದೇಹ ಬಲಿಷ್ಠ ಆಗುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಸಾತ್ವಿಕವಾದ ಮನೋಭಾವನೆಯನ್ನು ಬೆಳೆಸ್ಕೋತೀರಾ. ಕೆಲವೊಂದು ಒಳ್ಳೆಯ ವ್ಯಕ್ತಿಗಳ ಪರಿಚಯ ಆಗುತ್ತೆ. ತನ್ಮೂಲಕ ನಿಮಗೆ ಖುಷಿಯನ್ನು ನೀಡುವಂತಹ ಸಂದರ್ಭ. ಬಹಳ ದಿನಗಳಿಂದ ಸಿಗದೇ ಇರತಕ್ಕಂಥ ಸ್ನೇಹಿತರು ಅಥವಾ ಗುರುಗಳು ನಿಮಗೆ ಸಿಗ್ತಾರೆ. ಆಮೇಲೆ ನೀವೇ ಸ್ವತಃ ಕವಿಗಳಾಗ್ಬಿಡ್ತೀರಾ. ಅಂದರೆ ಅಷ್ಟು ಚೆನ್ನಾಗಿ ಮೃದುವಾಗಿ ಮಾತಾಡುವಂಥವ್ರಾಗ್ತೀರಾ. ಕೌಶಲ್ಯತೆ ಹೆಚ್ಚಾಗುತ್ತೆ ನಿಮಗೆ. ಕೆಲವೊಮ್ಮೆ ಈ ವಾತ ಸಂಬಂಧಪಟ್ಟಂಥ ಸಮಸ್ಯೆಗಳು ಮಾತ್ರ ನಿಮಗೆ ಬರ್ಬೋದು ಆರೋಗ್ಯದಲ್ಲಿ. ಅಂದರೆ ಕೈ ಹಿಡ್ಕೊಂಬಿಡೋದು, ಕಾಲು ಹಿಡ್ಕೊಂಬಿಡೋದು, ಸೊಂಟ ಹಿಡ್ಕೊಂಬಿಡೋದು, ಈ ಥರ ವಾತ ಗ್ಯಾಸ್ಟ್ರಿಕ್ ಇಶ್ಯೂಸ್ ಅಂತ ಹೇಳ್ತೀವಿ, ಅದು ಬರುವಂಥ ಸಾಧ್ಯತೆ. ತಾಯಿ ಕಡೆಯಿಂದ ಏನಾದರೂ ಆಸ್ತಿ ಬರೋದಿದ್ರೆ ಈ ತಿಂಗಳು ಬರುವಂಥ ಸಾಧ್ಯತೆ ಅಥವಾ ಈ ತಿಂಗಳು ಪ್ರಾರಂಭ ಆಗುತ್ತೆ. ತೀರ್ಥಯಾತ್ರೆಗಳನ್ನು ಹೆಚ್ಚು ಕೈಗೊಳ್ತೀರಾ. ಗೃಹೋಪಕರಣಗಳು ಅಂದರೆ ಮನೆಗೆ ಬೇಕಾದಂಥ ವಸ್ತುಗಳು ಸ್ವಲ್ಪ ಖರೀದಿ ಮಾಡುವಂಥ ಯೋಗಗಳು ಹೆಚ್ಚಾಗಿ ಕಾಣ್ತಾ ಇದೆ. ಯಾರಿಗಾದರೂ ದೇಹದಲ್ಲಿ ಆರೋಗ್ಯದ ತೊಂದರೆ ಇತ್ತಂದರೆ ಅಂಥವ್ರಿಗೆ ಆರೋಗ್ಯದಲ್ಲಿ ವೃದ್ಧಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಈ ತಿಂಗಳಿಂದ. ಕುಂಭರಾಶಿಯವರಿಗೆ ಸ್ವಲ್ಪ ಧಾರಾಳಿ ಆಗ್ತೀರಾ. ತನ್ಮೂಲಕ ಸ್ವಲ್ಪ ಹಣ ಖರ್ಚನ್ನು ಮಾಡ್ತೀರಾ. ಜೊತೆಗೆ ನೀವು ದೂರ ಪ್ರಯಾಣವನ್ನು ಮಾಡ್ತೀರಾ. ಪ್ರಯಾಣದಲ್ಲಿ ನಿಮ್ಗೆ ಸುಖಕರ ಇರುತ್ತೆ. ಅದೃಷ್ಟವಂತ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಮಾನ ಸನ್ಮಾನ ಅಭಿವೃದ್ಧಿಯಾಗಿ ಸಂತೃಪ್ತಿ ನಿಮಗೆ ಸಿಗೋದ್ರಲ್ಲಿ ಡೌಟೇ ಇಲ್ಲ. ವಿದ್ಯೆ, ಸುಖ, ಯಶಸ್ಸು ಮೂರು ನಿಮಗೆ ತುಂಬ ಚೆನ್ನಾಗಿದೆ. ಜೊತೆಗೆ IT-BT ಸಾಫ್ಟ್ವೇರ್ ಉದ್ಯೋಗಿಗಳಾಗ್ಬೋದು, ಅಥವಾ ಹೈನುಗಾರಿಕೆ ಮಾಡ್ತಾರಾಗ್ಬೋದು, ನೀವು ಈ ತರಕಾರಿ, ಹಣ್ಣು, ಹೂವು ಈ ಥರ ಮಾರುವಂಥವ್ರಾಗ್ಬೋದು, ಅಥವಾ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರಿಗಳಾಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಈ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಸೇಲ್ ಮಾಡುವಂಥವ್ರು, ಆಮೇಲೆ ಶೇರ್ ಬಿಸ್ನೆಸ್ ಮಾಡುವಂಥವ್ರಿಗೆಲ್ಲ ಕುಂಭರಾಶಿಯವ್ರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಸದಾಕಾಲ ಲಾಭವನ್ನೇ ಪಡಿತೀರಾ. ಸದ್ಗುಣವನ್ನು ಹೊಂದ್ಕೋತೀರಾ. ಸ್ವಾರ್ಥ ಇಲ್ಲದೆ ಇರ್ತಕ್ಕಂಥ ಸ್ನೇಹಿತರು ನಿಮ್ಗೆ ಪರಿಚಯ ಆಗ್ತಾರೆ. ಜೊತೆಗೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರೆಲ್ಲರೂ ನೀವು ಇಷ್ಟಪಡ್ತೀರಾ. ಆದರೆ ಯಾರನ್ನು ಪರಿಪೂರ್ಣ ನಂಬಕ್ಕೆ ಹೋಗ್ಬೇಡಿ. ನಂಬಕ್ಕೆ ಇದು ಸಮಯ ಅಲ್ಲ. ಈ ಒಂದು ಕಲಿಯುಗ ಆ ರೀತಿಯಾಗಿದೆ. ಈ ಸಂದರ್ಭ ಆ ಥರ ಇದೆ. ಸ್ಥಿರ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಸ್ಥಿರ ಆಸ್ತಿಯನ್ನು ಖರೀದಿ ಮಾಡುವಂಥ ಯೋಗ ಇದೆ. ಹಿರಿಯ ಸಹೋದರನಿಂದ ಹೆಚ್ಚು ಸುಖ ಮತ್ತು ಸಹಾಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೇನಪ್ಪ ಅಂದರೆ ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಯಾರಾದರೂ ಅನ್ನದಾನ ಮಾಡ್ತಾ ಇದ್ರೆ ನೀವು ಸ್ವಲ್ಪ ಸಹಾಯ ಮಾಡಿ. ದುಡ್ಡೇ ಕೊಡಬೇಕಂತಿಲ್ಲ, ಅಲ್ಲೋಗಿ ಸೇವೆ ಮಾಡಿದ್ರು ಕೂಡ ನಿಮಗೆ ಭಾಳ ಒಳ್ಳೆಯ ಫಲ ಅನ್ನುವಂಥ ಸಿಗುತ್ತೆ. ಪರಿಶುದ್ಧವಾದಂಥ ಮನಸ್ಸು, ಆಹಾರ ನಿಮಗೆ ಸಿಗುತ್ತೆ. ಅಂದರೆ ಪರಿಶುದ್ಧವಾದ ಮನಸ್ಸಿರುತ್ತೆ, ಪರಿಶುದ್ಧವಾದಂಥ ಆಹಾರ ಎರಡೂ ಸಿಗುತ್ತೆ. ಹೆಚ್ಚು ಪ್ರೀತಿ ಅನ್ನುವಂಥದ್ದು ಈ ತಿಂಗಳು ನಿಮಗೆ ಸಿಗುತ್ತೆ. ಹಾಗಾಗಿ ಹೊಸದಾಗಿ ಏನೇ ಪ್ರಯತ್ನ ಪಡೆದಾದರೂ ಈ ತಿಂಗಳು ಪಡಿ. ಅದಕ್ಕೂ ಮುಂಚೆ ಒಂದು ಸಲ ಜ್ಯೋತಿಷ್ಯರನ್ನು ಭೇಟಿ ಮಾಡಿ. ಇದು ತಕ್ಕ ಸಮಯನ, ಮೂಲ ಜಾತಕ ಚೆನ್ನಾಗಿದೆಯಾ, ಗೋಚಾರದಲ್ಲಿ ಚೆನ್ನಾಗಿದೆಯಾ ಅಂತಕ್ಕಂಥ ವಿವರಗಳು ತಿಳ್ಕೊಂಡು
ಮಾಡಿಕೊಂಡು ಏನಾದರೂ ಸರಳ ಪರಿಹಾರ ಮಾಡಿಕೊಂಡು ಇನ್ನಷ್ಟು ಅಭಿವೃದ್ಧಿಯನ್ನು ನೀವು ಪಡಿಬೋದು. ಉನ್ನತ ಗೌರವ, ಸ್ಥಾನಮಾನ, ಹಿರಿಯರಲ್ಲಿ ಹೆಚ್ಚಿನ ಭಕ್ತಿ, ಗುರುಗಳಲ್ಲಿ ಹೆಚ್ಚಿನ ಭಕ್ತಿ, ಆಧ್ಯಾತ್ಮಿಕದಲ್ಲಿ ಪ್ರಗತಿ, ತಂದೆಯ ಆಶೀರ್ವಾದ ಪ್ರತಿ ದಿನವೂ ಕೂಡ ನಿಮಗೆ ವೃದ್ಧಿ ಆಗ್ತಾ ಹೋಗುತ್ತೆ. ಜೊತೆಗೇನಪ್ಪ ಅಂತಂದರೆ ಸ್ವಲ್ಪ ಸಂತಾನ ವೃದ್ಧಿ ಚೆನ್ನಾಗಾಗಿ ಅನುಕೂಲಗಳಾಗುತ್ತೆ. ಮಕ್ಕಳಿಂದ ಖುಷಿಯನ್ನು ಪಡಿತೀರಾ. ನೀವೇನಾದರೂ ಸ್ಪೋರ್ಟ್ಸಲ್ಲಿ ಅಥವಾ ಸಂಗೀತದಲ್ಲಿ, ನಾಟ್ಯದಲ್ಲಿ, ಕಲೆಯಲ್ಲಿ ಇದ್ದರೆ ಖಂಡಿತವಾಗ್ಲೂ ನಿಮ್ಗೆ ಅಭಿವೃದ್ಧಿ. ಆರ್ಕಿಟೆಕ್ಟ್ ಯಾರಾದರೂ ಮಾಡಿದರೆ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. CA, ಬ್ಯಾಂಕಿಂಗ್ ರಿಲೇಟೆಡ್ ಬಿಸ್ನೆಸ್ಸು ಮತ್ತು ಬ್ಯಾಂಕಿಂಗ್ ರಿಲೇಟೆಡ್ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಅಭಿವೃದ್ಧಿ ಹೆಚ್ಚಾಗಿದೆ. ಸಾಲಗಳನ್ನು ಕಡಿಮೆ ಮಾಡ್ಕೊಂಬರ್ತೀರಾ. ಆದಾಯ ವ್ಯಯದಲ್ಲಿ ನಿಮಗೆ ಸಮವಾದ ಪಾಲಿರುತ್ತೆ. ವಿದೇಶದಿಂದ ಕೂಡ ನಿಮಗೆ ಹೆಚ್ಚಿನ ಆದಾಯ ಇದೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕೂಡ ನೀವು ಮಾಡ್ಬೋದು. ಅದರಿಂದ ನಿಮಗೆ ಭಾಳಷ್ಟು ಉತ್ತಮವಾದ ಫಲ ಕುಂಭರಾಶಿಯವರಿಗೆ ಸಿಗುತ್ತೆ. ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನಾದರೂ ಭಾಳ ವರ್ಷಗಳಿಂದ ತೊಂದರೆ ಇದ್ದರೆ ಈ ಒಂದು ತಿಂಗಳಿಂದ ಸಮಸ್ಯೆಗಳು ಕ್ಲಿಯರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಭೂಮಿಯನ್ನು ಮಾರಿ ಮತ್ತೊಂದು ಭೂಮಿ ತಗೊಳ್ಳೋದು ಈ ಥರದ ಅನುಕೂಲ ಆಗುತ್ತೆ. ಮನೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳು ಮನೆಗೆ ಬರ್ತಾರೆ. ಅಂದರೆ ಮದುವೆ ಆಗ್ತೀರಾ, ಹೆಣ್ಣು ಮನೆಗೆ ಬರುತ್ತೆ, ಅಥವಾ ಮಗು ಆಗುತ್ತೆ, ಮಗು ಮನೆಗೆ ಬರುತ್ತೆ, ಕುಟುಂಬ ವೃದ್ಧಿ ಆಗುತ್ತೆ. ತನ್ಮೂಲಕ ಸಂತೋಷ ನಿಮಗೆ ಪ್ರಾಪ್ತಿಯಾಗುತ್ತೆ. ಇಷ್ಟು ದಿನ ನಿಮಗೆ ತಾಯಿ ತುಂಬ ವೈರತ್ವ ಏನಾದರೂ ಇದ್ದರೆ, ಎಲ್ಲರಿಗೂ ಅಲ್ಲ, ಇದ್ದರೆ ನಿಮಗೆ ವೈರತ್ವ ದೂರ ಆಗಿ ಸುಖಿ ಆಗ್ತೀರಾ. ಅದರಿಂದ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ನೋಡಿ, ನಾನು ಇದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗ ಮಾರ್ಚ್ ತಿಂಗಳಲ್ಲಿ ಬೇಗ ಅಪ್ಲೋಡ್ ಮಾಡ್ತಿದ್ದೀನಿ, 24-25ನೇ ತಾರೀಕಿಗೆ. ಯಾಕಂದರೆ 29ನೇ ತಾರೀಕು 1 ಲಕ್ಷ ಸ್ವಾಹಕಾರದ ಶನೇಶ್ವರ ಮಹಾಯಾಗವನ್ನು ಹಮ್ಮಿಕೊಂಡಿದ್ದೇನೆ. ಅತ್ತಿಬೆಲೆ ಸರ್ಜಾಪುರ ಮಧ್ಯದಲ್ಲಿ ಮಂಚನಹಳ್ಳಿ ಗ್ರಾಮದಲ್ಲಿ ನಡೆದಾಡುವ ಬಸವಣ್ಣನಿರತಕ್ಕಂಥ ಮಹಾಕ್ಷೇತ್ರ ಶನೇಶ್ವರನ ದೇವಸ್ಥಾನ. ಅಲ್ಲೇ ಸುಮಾರು 40-50 ಜನ ಪುರೋಹಿತರ ಸಮ್ಮುಖದಲ್ಲಿ ಈ ಒಂದು ಮಹಾಯಾಗ ನಡೀತಾ ಇದೆ. ಪ್ರತಿಯೊಬ್ಬರು ಸಕುಟುಂಬ ಸಪರಿವಾರ ಸಮೇತವಾಗಿ ಈ ಮಹಾಯಾಗಕ್ಕೆ ಬಂದು ಸಂಕಲ್ಪ ಪೂಜೆಗೆಲ್ಲ ಪಾಲ್ಗೊಂಡು ಅನ್ನದಾನ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು. ನೀವು ಯಾರಾದರೂ ಪೂಜೆಗೆ ಪಾಲ್ಗೊಳ್ಳಬೇಕು ಅಂತಂದರೆ nityasaumbhagya.in ಅನ್ನುವಂಥ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಲಾಗಿನ್ ಆಗಿ 431 ರೂಪಾಯಿ ಒಬ್ಬರಿಗೆ ಪೇ ಮಾಡಿ ರಿಜಿಸ್ಟ್ರೇಷನ್ ಫಾರ್ಮನ್ನು ಕಂಪ್ಲೀಟ್ ಮಾಡಿಕೊಂಡು ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡು ಅದಾದ ನಂತರ ನೀವು ಅಪ್ಲೋಡನ್ನು ಮಾಡಬೇಕು. ಆ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಿದ್ರೆ ಒಬ್ಬರಿಗೆ 431 ರೂಪಾಯಿ ಪೇ ಮಾಡಿದ್ರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಿ ಕುದುರೆಲಾಳ ಮನೆಗೆ ಕೊರಿಯರ್ ಮುಖಾಂತರ ಪ್ರಸಾದ ಬರುತ್ತೆ. ಅಡ್ರೆಸ್ಸನ್ನು ಕರೆಕ್ಟಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ಪಿನ್ ಕೋಡ್ ಸಮೇತವಾಗಿ ಬರೆದಿರಬೇಕು. ಇಲ್ಲ ನನಗೇನು ಪ್ರಸಾದ ಬೇಡ, ನಾನು ಡೈರೆಕ್ಟಾಗಿ ಬಂದು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಅಂದರೂ ಖಂಡಿತ ಬರ್ಬೋದು. ಬಂದು ಸೇವೆ ಮಾಡಿ ಆ ಭಗವಂತನ ಆಶೀರ್ವಾದಕ್ಕೆ, ಕೃಪಾ ಆಶೀರ್ವಾದಕ್ಕೆ ನೀವು ಪಾತ್ರರಾಗಬೇಕಾಗಿ ವಿನಂತಿ. ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.